ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯ ಆತ್ಮೀಯ ಬಂಧುಗಳೇ, ನೀವು ಶನಿದೇವನ ಸ್ವಂತ ರಾಶಿಯವರು. ಗಾಳಿ ತತ್ವದ ಗುಣ ಇರುವ ನೀವು ಸಮಾಜದ ಬಗ್ಗೆ ಹೆಚ್ಚು ಕಳಕಳಿ ಹೊಂದಿರುವವರು. ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೀವನ ಕತ್ಲ ಕೋಣೆಯಲ್ಲಿ ಸಿಲುಕಿದಂತೆ ಆಗಿದೆ ಅಂತ ನಿಮಗೆ ಅನಿಸ್ತಾ ಇರಬಹುದು. 7 ಶನಿಯ ಜನ್ಮ ಶನಿಯ ಪ್ರಭಾವದಿಂದಾಗಿ ನೀವು ಅನುಭವಿಸಿದ ಮಾನಸಿಕ ಯಾತನೆ, ಆರ್ಥಿಕ ಏರಿಳಿತ ಮತ್ತು ನಂಬಿದವರಿಂದಲೇ ಅನುಭವಿಸಿದ ನೋವು ಅಷ್ಟಿಷ್ಟಲ್ಲ. ಆದರೆ ಕುಂಭರಾಶಿಯವರೇ, ಈಗ ಕಾಲ ಬದಲಾಗ್ತಾ ಇದೆ. ನಿಮ್ಮ ರಾಶಿಯಾಧಿಪತಿ ಶನಿದೇವನು ನಿಮ್ಮ ಜೀವನದಲ್ಲಿ ಮಹತ್ತರ ತಿರುವು ತರೋದಕ್ಕೆ ಸಜ್ಜಾಗಿದ್ದಾನೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮ್ಮ ಬದುಕು ಬದಲಾಗುವ ಆ ಕ್ಷಣಗಳು ಇಲ್ಲಿವೆ. ಕುಂಭರಾಶಿಯವರ ಮೂಲ ಸ್ವಭಾವ ಮತ್ತು ಒಳಗಿನ ಶಕ್ತಿ. ಕುಂಭರಾಶಿಯು ವಾಯುತತ್ವದ ರಾಶಿ. ಇದರ ಅಧಿಪತಿ ಶನಿದೇವ. ನೀವು ಸ್ವತಂತ್ರ ಮನೋಭಾವದವರು. ಹಳೆಯ ಸಂಪ್ರದಾಯಗಳಿಗಿಂತ ಹೊಸ ಆಲೋಚನೆಗಳಿಗೆ ಒತ್ತು ನೀಡುವವರು. ನೀವು ಯಾರಿಗೂ ಅನ್ಯಾಯ ಮಾಡೋದಿಲ್ಲ, ಹಾಗೆಯೇ ಅನ್ಯಾಯವನ್ನು ಕಂಡ್ರೆ ಸುಮ್ಮನೆ ಇರೋದಿಲ್ಲ. ನಿಮ್ಮ ಅತಿ ದೊಡ್ಡ ಶಕ್ತಿ ಏನಪ್ಪ ಅಂದರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ನವೀನ ಆಲೋಚನೆಗಳು. ಆದರೆ ನಿಮ್ಮ ದೌರ್ಬಲ್ಯ ಏನಂದರೆ ಅತಿಯಾದ ಮುಂಗೋಪ ಮತ್ತು ಭಾವನೆಗಳನ್ನು ಹಂಚಿಕೊಳ್ಳೋದು. ನಿಮ್ಮ ಮನಸ್ಸಿನ ಒಳಗಡೆ ಏನೆಲ್ಲ ನಡೀತಾ ಇದೆ ಅಂತ ನಿಮ್ಮ ಹತ್ತಿರದವರಿಗೂ ಕೂಡ ತಿಳಿಯೋದಿಲ್ಲ. ಈಗ ಆ ಮೌನವನ್ನು ಮುರಿದು ಗೆಲ್ಲುವ ಸಮಯ ಬಂದಿದೆ. ಪ್ರಸ್ತುತ ಗ್ರಹಗತಿಗಳ ಶನಿದೇವನು ಸ್ವಂತ ನಿಮ್ಮ ಮನೆಯಲ್ಲೇ ತಮ್ಮದೇ ಒಂದು ರಾಶಿಯಲ್ಲೇ ಸಂಚಾರ ಮಾಡೋದ್ರಿಂದ ಶಶ ಮಹಾಪುರುಷ ಯೋಗ ನಿರ್ಮಾಣ ಆಗ್ತಾ ಇದೆ. ಜವಾಬ್ದಾರಿ ಹೆಚ್ಚಳಾಗುತ್ತೆ. ನಿಮ್ಮ ಮೇಲೆ ಕೆಲಸದ ಒತ್ತಡ ಮತ್ತು ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಇದು ನಿಮ್ಮನ್ನು ಪರೀಕ್ಷೆ ಮಾಡುವ ಸಮಯ ಆಗಿದ್ರೂ ಕೂಡ ಭವಿಷ್ಯಕ್ಕೆ ಅಡಿಪಾಯ ಆಗುತ್ತೆ. ಗುರುಬಲದ ವಿಶೇಷತೆ. ಗುರುಗ್ರಹವು ನಿಮ್ಮ ಜಾತಕದ ಪ್ರಮುಖ ಸ್ಥಾನಗಳಿಗೆ ಶುಭ ದೃಷ್ಟಿ ಬೀರ್ತಾ ಇರೋದ್ರಿಂದ ಶನಿಯ ಕಠಿಣತೆಯ ನಡುವೆ ಕೂಡ ನಿಮಗೆ ದೈವಿಕ ಆಸರೆ ಸಿಗುತ್ತೆ. ಆತ್ಮವಿಶ್ವಾಸ. ಕಳೆದ ಕೆಲವು ತಿಂಗಳುಗಳಿಂದ ಕುಗ್ಗಿದ್ದ ನಿಮ್ಮ ಆತ್ಮವಿಶ್ವಾಸ ಈಗ 10ರಷ್ಟು ಹೆಚ್ಚಾಗುತ್ತೆ. ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತಿನ ಆಗಮನ. ಹಠಾತ್ ಧನಲಾಭ. ನೀವು ನಿರೀಕ್ಷಿಸದ ಮೂಲಗಳಿಂದ, ವಿಶೇಷವಾಗಿ ಹಳೆಯ ಆಸ್ತಿ ಅಥವಾ ಹೂಡಿಕೆಗಳಿಂದ ಹಣ ನಿಮ್ಮ ಕೈ ಸೇರುತ್ತೆ. ಮೇ 20ರ ನಂತರ ದೊಡ್ಡ ಮಟ್ಟದ ಆರ್ಥಿಕ ಸುಧಾರಣೆ ಅನ್ನೋದು ಕಂಡುಬರುತ್ತೆ. ಹೊಸ ಹೂಡಿಕೆ ಯೋಗ. ಶೇರ್ ಮಾರ್ಕೆಟ್ ಅಥವಾ ರಿಯಲ್ ಎಸ್ಟೇಟಲ್ಲಿ ನೀವು ಹಣ ಹೂಡಿದ್ರೆ ಅದರಿಂದ ನಿಧಾನವಾಗಿ ಲಾಭ ಅನ್ನೋದು ಬರಲಾರಂಭಿಸುತ್ತೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ. ನಿಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಎನ್ನುವ ಚಿಂತೆ ಬೇಡ, ಈಗ ದೂರ ಆಗುತ್ತೆ. ಹಣ ಉಳಿತಾಯ ಮಾಡುವ ಜಾಣ್ಮೆ ನಿಮ್ಮಲ್ಲಿ ಬೆಳೆಯುತ್ತೆ. ವೃತ್ತಿ ಮತ್ತು ಉದ್ಯೋಗದ ಹಾದಿ. ಕೆರಿಯರ್ ಆ್ಯಂಡ್ ಇನ್ನೋವೇಷನ್. ಉದ್ಯೋಗಸ್ಥ ಕುಂಭರಾಶಿಯವರಿಗೆ ಇದು ಬದಲಾವಣೆಯ ಕಾಲ. ಸ್ಥಾನಮಾನ ಹೆಚ್ಚಳ. ಕಚೇರಿಯಲ್ಲಿ ನಿಮ್ಮ ಮೇಲೆ ಅಪವಾದ ಹೊರಿಸೋದಕ್ಕೆ ಪ್ರಯತ್ನ ಮಾಡಿದವರು ಈಗ ನಿಮ್ಮ ಕಾಲು ಕೆಳಗೆ ಬರಲಿದ್ದಾರೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರಶಂಸೆ ಮತ್ತು ಬಡ್ತಿ ಸಿಗಲಿದೆ. ಸ್ವಂತ ವ್ಯವಹಾರ. ಹೊಸ ಸ್ಟಾರ್ಟಪ್ ಅಥವಾ ಸಣ್ಣ ಉದ್ಯಮ ಆರಂಭಿಸೋದಕ್ಕೆ ಬಯಸುವವರಿಗೆ ಭರ್ಜರಿ ಲಾಭ ಅನ್ನೋದು ಇದೆ. ನಿರುದ್ಯೋಗಿಗಳು. ದೀರ್ಘಕಾಲದಿಂದ ಉದ್ಯೋಗಕ್ಕಾಗಿ ಅಲಿತಾ ಇರೋವರಿಗೆ ನಿಮ್ಮ ಅರ್ಹತೆಗೆ ತಕ್ಕ ಕೆಲಸ ಸಿಗುತ್ತೆ. ಸರ್ಕಾರಿ ಕೆಲಸಕ್ಕಾಗಿ ಕಾಯ್ತಾ ಇರೋರಿಗೆ ಶುಭ ಸಮಾಚಾರ ಅನ್ನೋದು ಸಿಗುತ್ತೆ. ಕೌಟುಂಬಿಕ ಮತ್ತು ಪ್ರೇಮ ಜೀವನ. ಫ್ಯಾಮಿಲಿ ಆ್ಯಂಡ್ ಲವ್. ಕುಟುಂಬ ಜೀವನದಲ್ಲಿ ಶನಿಯು ಶಿಸ್ತನ್ನು ಕಲಿಸ್ತಾನೆ. ದಾಂಪತ್ಯ ಸುಖ. ಪತಿ ಪತ್ನಿಯರ ನಡುವೆ ಸಣ್ಣ ಪುಟ್ಟ ಜಗಳಗಳು ಬರಬಹುದು, ಆದರೆ ಅವುಗಳನ್ನು ಮಾತುಕತೆಯಿಂದ ಬಗೆಹರಿಸಿಕೊಳ್ಳಿ. ಹಿರಿಯರ ಬೆಂಬಲ ನಿಮಗೆ ಸದಾ ಇರುತ್ತೆ. ಮಕ್ಕಳಿಂದ ಪ್ರಗತಿ. ನಿಮ್ಮ ಮಕ್ಕಳ ಸಾಧನೆಯಿಂದ ನಿಮಗೆ ಸಮಾಜದಲ್ಲಿ ದೊಡ್ಡ ಹೆಸರು ಅನ್ನೋದು ಸಿಗುತ್ತೆ. ಅವರ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಚಿಂತೆ ಕೂಡ ದೂರ ಆಗುತ್ತೆ. ವಿವಾಹ ಯೋಗ. ಅವಿವಾಹಿತರಿಗೆ ಪ್ರತಿಷ್ಠಿತ ಸಂಬಂಧಗಳು ಕೂಡಿ ಬರುತ್ತೆ. ದೀರ್ಘಕಾಲದ ಪ್ರೇಮ ಸಂಬಂಧಗಳು ಈಗ ಮನೆಯವರ ಒಪ್ಪಿಗೆಯೊಂದಿಗೆ ವಿವಾಹದ ಹಂತಕ್ಕೆ ತಲುಪುತ್ತೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆ. ಹೆಲ್ತ್ ಮ್ಯಾಟರ್ಸ್. ಕುಂಭರಾಶಿಯವರು ವಾಯುದೋಷದ ಬಗ್ಗೆ ಗಮನ ಹರಿಸಬೇಕು. ಗ್ಯಾಸ್ಟ್ರಿಕ್ ಮತ್ತು ನರಗಳ ಸಮಸ್ಯೆ. ಶನಿಯ ಪ್ರಭಾವದಿಂದ ಈ ನರಗಳ ಸೆಳೆತ ಅಥವಾ ಕಾಲು ನೋವು ಅನ್ನೋದು ಕಾಣಿಸ್ಕೊಳ್ಬೋದು. ಪ್ರತಿದಿನ ನಡಿಗೆ ಮತ್ತು ವ್ಯಾಯಾಮ ಮಾಡೋದು ತುಂಬ ಅತ್ಯಗತ್ಯವಾಗಿರುತ್ತೆ. ಮಾನಸಿಕ ಆತಂಕ. ಅನಗತ್ಯ ವಿಷಯಗಳ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡಿ. ಮನಸ್ಸು ಕೆಡಿಸ್ಕೋಬೇಡಿ. ಚೆನ್ನಾಗಿ ನೀರು ಕುಡೀರಿ ಮತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡಿ. ಕಣ್ಣಿನ ದೋಷ. ಮೊಬೈಲ್ ಅಥವಾ ಕಂಪ್ಯೂಟರ್ ಅತಿಯಾದ ಬಳಕೆಯಿಂದ ದೃಷ್ಟಿ ಸಮಸ್ಯೆ ಅನ್ನೋದು ಕಾಡಬಹುದು. ಎಚ್ಚರವಾಗಿ ಇರೋದನ್ನು ಕಲಿಯಿರಿ. ನಿಮ್ಮ ಶತ್ರುಗಳು ಮತ್ತು ಗುಪ್ತ ಸಂಚುಗಳು. ದ ಹಿಡನ್ ಡೇಂಜರ್. ಕುಂಭರಾಶಿಯವರೇ, ನೀವು ಎಲ್ಲರನ್ನ ಸಮಾನವಾಗಿ ಕಾಣ್ತೀರಾ, ಆದರೆ ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುವವರು ನಿಮ್ಮ ಪಕ್ಕದಲ್ಲೇ ಇದ್ದಾರೆ.
ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮನ್ನು ತುಳಿಯೋದಕ್ಕೆ ಮತ್ತು ನಿಮ್ಮ ಬಗ್ಗೆ ಮೇಲಾಧಿಕಾರಿಗಳೊಂದಿಗೆ ಕೆಟ್ಟದಾಗಿ ಹೇಳೋದಕ್ಕೆ ಒಬ್ಬ ವ್ಯಕ್ತಿ ಹೊಂಚು ಹಾಕ್ತಾ ಇರ್ತಾರೆ. ಆ ವ್ಯಕ್ತಿ ಹೆಸರಲ್ಲ ಮೊದಲ ಅಕ್ಷರ RS ಅಥವಾ N ಆಗಿರುವ ಸಾಧ್ಯತೆ ಇರುತ್ತೆ. ಯಾರನ್ನಾದರೂ ಕುರುಡಾಗಿ ನಂಬಿ ನಿಮ್ಮ ಗುಪ್ತ ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ವಿಶೇಷವಾಗಿ ಮೇ 20ರವರೆಗೆ ಯಾವುದೇ ವ್ಯವಹಾರದ ದಾಖಲೆಗಳಿಗೆ ಸಹಿ ಮಾಡುವ ಮುನ್ನ 100 ಬಾರಿ ಯೋಚನೆ ಮಾಡಿ. ಮೇ 20ರ ಒಳಗಿನ ವಿಶೇಷ ಸೂಚನೆಗಳು. ಈ ತಿಂಗಳ ಮೇ 20ರ ಒಳಗಿನ ದಿನಗಳು ಕುಂಭರಾಶಿಯವರ ಜೀವನದಲ್ಲಿ ಒಂದು ಪವಾಡದಂತೆ ಕೆಲಸ ಮಾಡುತ್ತೆ. ದೈವಿಕ ಶಕ್ತಿ ನಿಮ್ಮನ್ನು ಒಂದು ದೊಡ್ಡ ಅಪಘಾತದಿಂದ ಅಥವಾ ಆರ್ಥಿಕ ನಷ್ಟದಿಂದ ಕಾಪಾಡುತ್ತೆ. ನಿಮಗೆ ತಿಳಿಯದಂತೆ ನಿಮ್ಮ ಮನೆಯಲ್ಲಿರುವ ದೈವಿಕ ಶಕ್ತಿ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಶನಿದೇವನು ನಿಮ್ಮ ತಾಳ್ಮೆಗೆ ಈಗ ಅದ್ಭುತ ಉಡುಗೊರೆಯನ್ನು ನೀಡೋದಕ್ಕೆ ಸಿದ್ಧ ಆಗಿದ್ದಾರೆ. ದೈವಿಕ ಪರಿಹಾರಗಳು ಮತ್ತು ಯಶಸ್ಸಿನ ಸೂತ್ರಗಳು, ಪವರ್ಫುಲ್ ರೆಮಿಡೀಸ್. ಕುಂಭರಾಶಿಯವರು ತಮ್ಮ ಕಷ್ಟಗಳನ್ನು ದೂರ ಮಾಡಿಕೊಂಡು ಅದೃಷ್ಟ ಹೆಚ್ಚಿಸಿಕೊಳ್ಳೋದಕ್ಕೆ ಈ ಕೆಲಸಗಳನ್ನು ಮಾಡಿ. ಶನಿದೇವರ ಆರಾಧನೆ. ಪ್ರತಿ ಶನಿವಾರ ಶನಿದೇವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಪ್ಪು ಎಳ್ಳೆಣ್ಣೆ ದೀಪ ಹಚ್ಚಿ ಶನಿ ಚಾಲಿಸ ಪಠಿಸಿ ಹನುಮಾನ ಆರಾಧನೆ ಮಾಡಿ. ಶನಿದೇವನ ಪ್ರಕೋಪದಿಂದ ತಪ್ಪಿಸಿಕೊಳ್ಳೋದಕ್ಕೆ ಹನುಮಂತನೇ ಶ್ರೇಷ್ಠ. ಶನಿವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಸಿಂಧೂರವನ್ನು ಅರ್ಪಿಸಿ. ಮೌನ ವ್ರತ. ವಾರದಲ್ಲಿ 1 ದಿನ ಅಥವಾ ಕನಿಷ್ಠ ಕೆಲವು ಗಂಟೆಗಳ ಕಾಲ ಮೌನವಾಗಿರಿ. ಇದು ನಿಮ್ಮ ಮಾನಸಿಕ ಶಕ್ತಿಯನ್ನು ವೃದ್ಧಿಸುತ್ತೆ. ಇನ್ನು ದಾನ. ಬಡವರಿಗೆ ಅಥವಾ ಅಗತ್ಯ ಇರೋರಿಗೆ ಹೊದಿಕೆ, ಬ್ಲ್ಯಾಂಕೆಟ್ ಅಥವಾ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿ. ಇದು ಶನಿದೇವನಿಗೆ ಪ್ರಿಯವಾದ ಸೇವೆ. ಕುಲದೇವತೆ ಪೂಜೆ. ನೀವು ಏನು ಪೂಜೆ ಮಾಡಿದ್ರು ಏನು ಬಿಟ್ಟರು ಯಾವತ್ತೂ ನಿಮ್ಮ ಕುಲದೇವತೆ ಹೆಸರಲ್ಲಿ ಮನೆಯಲ್ಲಿ ಶುದ್ಧವಾದ ತುಪ್ಪದ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಇದು ನಿಮ್ಮ ಮನೆಗೆ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತೆ. ಕೊನೆಯದಾಗಿ ಕುಂಭರಾಶಿಯವರೇ, ನೀವು ವಜ್ರದಂತೆ. ಎಷ್ಟೇ ಒತ್ತಡ ಬಿದ್ದರೂ ಕೂಡ ನೀವು ಹೊಳೆಯುವುದನ್ನು ಬಿಡೋದಿಲ್ಲ. ಶನಿಯು ನಿಮ್ಮನ್ನು ಪರೀಕ್ಷೆ ಮಾಡಿ ಈಗ ರಾಜನನ್ನಾಗಿ ಮಾಡೋದಕ್ಕೆ ಸಿದ್ಧ ಆಗಿದ್ದಾನೆ. ನಿಮ್ಮ ಹಾದಿಯಲ್ಲಿ ಬರುವ ಸವಾಲುಗಳನ್ನು ಸ್ವೀಕರಿಸಿ ಸ್ವಾಗತ ಮಾಡಿ. ಯಶಸ್ಸು ಕೂಡ ನಿಮ್ಮ ಪಾದದಡಿ ಇರುತ್ತೆ. ಆತ್ಮವಿಶ್ವಾಸ ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ಜಗತ್ತು ನಿಮ್ಮನ್ನು ಗೌರವಿಸುವ ಕಾಲ ಬಂದಿದೆ. ನಿಮ್ಮ ಮನೆಯಲ್ಲಿ ಆ ಮಹಾತಾಯಿ ದುರ್ಗೆಯು ಓಡಾಡುವ ಸಂಭವ ಕೂಡ ನಿಮಗೆ ಭಾಸ ಅನುಭವ ಆಗಿರಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಕುಂಭರಾಶಿಯ ಮಿತ್ರರೊಂದಿಗೆ ಶೇರ್ ಮಾಡಿ. ಓಂ ಶಂ ಶನೇಶ್ವರಾಯ ನಮಃ ಅಂತ ಕಮೆಂಟಲ್ಲಿ ಬರೀರಿ. ದೇವರ ಆಶೀರ್ವಾದ ಪಡೀರಿ. ಮತ್ತಷ್ಟು ರಾಶಿ ಭವಿಷ್ಯದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.